ನೌಕರರ ಸಂಘಕ್ಕೆ, ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘಕ್ಕೆ, ಎಐಜಿಡಿಎಸ್ಯು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ, ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಮಂತ್ರಿಗಳಿಗೆ ವರ್ಕರ್ಸ್ ಯೂನಿಟಿ, ವರ್ಕರ್ಸ್ ಯೂನಿಟಿ, ವರ್ಕರ್ಸ್ ಯೂನಿಟಿ, ರೆಡ್ ಫ್ಲಾಗ್ ಜಿಂದಾಬಾದ್, 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 ರೆಡ್ ಫ್ಲಾಗ್ ಜಿಂದಾಬಾದ್, 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 ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ವಿಷಯ ಏನಿಲ್ಲ, ನಮ್ಮ ಹೆಸರು ಕೆ ಲಿಂಗರಾಜು, ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರ ಸಂಘದ ವಿಭಾಗೀಯ ಕಾರ್ಯದರ್ಶಿ, ದಾವಣಗೆರೆ ವಿಭಾಗ, ದಾವಣಗೆರೆ. ನಮ್ಮ ಕೇಂದ್ರ ಸಂಘಟನೆಯ ಕರೆಯ ಮೇರೆಗೆ ದಿನಾಂಕ 12/12/2023ರಿಂದ ರಾಷ್ಟ್ರವ್ಯಾಪ್ತಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರ ಸಂಘಟನೆಗಳು ಮತ್ತು ರಾಷ್ಟ್ರೀಯ ಗ್ರಾಮೀಣ ಅಂಚೆ ನೌಕರ ಸಂಘಟನೆಗಳು ಜಾಯಿಂಟಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿರುತ್ತೆ. ಆ ಮುಷ್ಕರದ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ರಾಷ್ಟ್ರವ್ಯಾಪ್ತಿ ನಮ್ಮ ಗ್ರಾಮೀಣ ಅಂಚೆ ನೌಕರಿಗೆ 4 ಗಂಟೆ ಮತ್ತು 5 ಗಂಟೆ ಅಂತೇಳಿ ಕೆಲಸ ಕೊಟ್ಟಿದ್ದಾರೆ. ಅದರ ಬದಲು 8 ಗಂಟೆ ಕೆಲಸವನ್ನು ದುಡಿಸಿಕೊಳ್ಳುತ್ತಿದ್ದಾರೆ ಜಿತ ಪದ್ಧತಿಯಾಗಿ. ಈಗ ನಮ್ಮನ್ನು 8 ಗಂಟೆ ಸಮಯ ನಿಗದಿಪಡಿಸಿ ನಮಗೆ ಏನು ನಮ್ಮ ಕೇಂದ್ರ ಸಂಘಟನೆ ಕೊಟ್ಟಿದೆಯೋ ಕಾಯಂ ಮಾಡ್ಕೋಬೇಕು ಅಂತೇಳಿ ನಮ್ಮದು ಮೊದಲನೇ. ಒಂದು ಕಡೆ ನಿಮ್ಮ ಉದ್ದೇಶ ಒಂದು ಲೆಟರಲ್ಲಿ ಹೇಳುತ್ತೆ, 7ನೇ ವೇತನ ಆಯೋಗದ ವರದಿ ಸರ್ಕಾರ ಜಾರಿ ಮಾಡಿದ್ರು ನಮ್ಮಂತ ಪೋಸ್ಟ್ ಇಲಾಖೆಯವರಿಗೆ ಕೆಲಸ ಮಾಡುವಂತಾರೆ, ಜಾರಿ ಆಗಿಲ್ಲ ಅನ್ನೋದು ಕೂಡ ನಿಮ್ಮ ಪ್ರಶ್ನೆ ಆಗ್ಬಿಟ್ಟಿದೆ. ನಿಮ್ಮ ವರ್ಕರ್ಸ್ ಅದರ ಉದ್ದೇಶ ಏನು ಸರ್? ಅದರ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ 12, 24, 36 ವರ್ಷ ಸರ್ವಿಸ್ ಮಾಡಿರತಕ್ಕಂಥವರಿಗೆ ಒಂದು 12 ವರ್ಷಕ್ಕೆ 2 ಇಂಕ್ರಿಮೆಂಟ್ ವಿಶೇಷವಾಗಿ, ಮತ್ತು ಅದೇ ಥರನೇ 24 ಮತ್ತು 36 ಇದೇ ಥರನೇ ವಿಶೇಷವಾದ 2 ಇಂಕ್ರಿಮೆಂಟ್ ಕೊಟ್ಟಿದೆ. ಅದನ್ನು 2016ರಲ್ಲಿ ನಮ್ಮ 7ನೇ ವೇತನ ಆಯೋಗದ ಕಮಲೇಶ್ ಚಂದ್ರ ಕಮಿಟಿ ಅಂತೇಳಿ ಮಾಡಿದ್ರು. ಆ ಕಮಿಟಿ ಒಳಗೆ ಇರುವವರು ನಮ್ಮ ಕೇಂದ್ರ ಡೈರೆಕ್ಟರ್ DG ಅವರು ಕಮಲೇಶ್ ಚಂದ್ರ ಅಂತೇಳಿ, ಕಾರ್ಯದರ್ಶಿಯವರಾದ TK ಮೊಹಮ್ಮದ್, ಉತ್ತರ ಪ್ರದೇಶದ CPMG ಅವರು ಕಮಿಟಿ ಮಾಡಿದರು ನಮ್ಮ ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸುಮಾರು ಪ್ರಮುಖ ಬೇಡಿಕೆಗಳು ಅದೇ 4 ಗಂಟೆ ಮತ್ತು 5 ಗಂಟೆ ಕೆಲಸ ದುಡಿಸ್ಕೊಳ್ತಿದ್ದಾರೆ. ಸುಮಾರು ಅದು ನಮಗೆ 8 ಗಂಟೆ ದುಡಿಸ್ಕೊಳ್ತಿದ್ದಾರೆ. 12, 24, 36 ಇದು ಒಂದು. ಮೆಡಿಕಲ್ ಅಲವೆನ್ಸು ನಮಗೂ ಮತ್ತು ನಮ್ಮ ಫ್ಯಾಮಿಲಿಗೂ ಯಾವುದೇ ಮೆಡಿಕಲ್ ಅಲವೆನ್ಸು ನಮ್ಮ ದೇಶವ್ಯಾಪ್ತಿ ನಮ್ಮ ಗ್ರಾಮೀಣ ಅಂಚೆ ನೌಕರಿಗಿಲ್ಲ. ಅದನ್ನು ಕೊಡಬೇಕು. ಕಮಲೇಶ್ ಚಂದ್ರ ವರದಿಯಲ್ಲಿ ಜಾರಿ ಇದೆ, ಅದನ್ನ ಆದೇಶ ಮಾಡಬೇಕು ಅಂತೇಳಿ 2ನೇದು. ಸರ್, ತಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. 8 ಗಂಟೆಗಳ ಕೆಲಸ ಅಂದ್ರೆ ನೀಡುವುದು ಅಂತ ಇದೆ. ಹೌದು. ನಿಮ್ಮ ನೌಕರರ ವರ್ಗ ಎಷ್ಟು ಗಂಟೆಗಳ ಕಾಲ ಈಗ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ? ನಮ್ಮ ಗ್ರಾಮೀಣ ಅಂಚೆ ನೌಕರರಲ್ಲಿ 3 ಭಾಗ ಇದೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 5 ಗಂಟೆ ಅಂತೇಳಿ, ಅಂದರೆ ಫಸ್ಟ್ನೇ TRC, 2ನೇ TRC, 3ನೇ TRC ಅಂತೇಳಿ ಮಾಡಿದ್ದಾರೆ. ಆ ಒಂದು ಇದರಲ್ಲಿ ನಾವು 5 ಗಂಟೆ ಕೆಲಸ ನಿಗದಿ ಮಾಡಿದ್ರು ಸಹ ನಾವು 8 ಗಂಟೆ ಆಲ್ರೆಡಿ ಕೆಲಸ ಮಾಡ್ತಿದ್ದೀವಿ. ಅಂದ್ರೆ 8 ಗಂಟೆದ ಕೆಲಸದ ನಿರ್ವಹಣೆಯ ಭತ್ಯೆಯನ್ನ ಕೊಡ್ತಿದ್ದಾರೆ. ಭತ್ಯೆ ಕೊಡ್ತಿದ್ದಾರೆ. ಯಾವ ರೀತಿ ಅಂತಂತಂದರೆ, ನಮಗೆ 12,000, 10,000, 12,000, 14,000 ಅಂತೇಳಿ ಬೇಸಿಕ್ ಏನು ಮಾಡಿದಾರೋ ನಾವು ನಮ್ಮ ವರ್ಕ್ ಲೋಡ್ ಮೇಲೆ ಮಾಡಿರೋದು ನಮ್ಮ ಅಧಿಕಾರಿ ವರ್ಗದವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. TRCಗೆ ಅಲ್ಲ, ಅಂದ್ರೆ ಇವರು ಹೇಳ್ತಾರೆ 9 ರಿಂದ 1 ಗಂಟೆವರೆಗೆ 3.5 ಗಂಟೆ ಆಗುತ್ತೆ. ಅದಾದ ನಂತರ ಹಳ್ಳಿ ಭಾಗಕ್ಕೆ ಹೋಗಿ ಈ ಅಂಚೆ ನೌಕರರು ಮನೆಗೆ ಹೋಗಿ ವಿತರಣೆ ಮಾಡುವಂತ ಕೂಡ ಕೆಲಸ ಮಾಡ್ತಾರೆ. ಅದಾದ ನಂತರ ರಾತ್ರಿ 8 ಗಂಟೆ ಆಗ್ಬಿಡುತ್ತೆ ಇವರೆಲ್ಲ ಮನೆ ಸೇರೋಷ್ಟೊತ್ತಿಗೆ. ಹೌದು, ಈಗಿನ ಪರಿಸ್ಥಿತಿ ಆಧುನೀಕರಣ ಆಗಿರೋದ್ರಿಂದ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಅದರ ಭಾಗದಲ್ಲಿ ನಮಗೆ ನಮ್ಮ ಬ್ಯಾಂಕ್ಗಳು ಏನು ಕೆಲಸ ನಿರ್ವಹಿಸ್ತದವೋ, ಈಗ ಎಕ್ಸಾಂಪಲ್ಲು ನಮಗೆ ಇದು ನಮ್ಮ ರಾಜ್ಯ ಸರ್ಕಾರ ಏನು ಹೊರಡಿಸಿದೆಯೋ ಗ್ಯಾರಂಟಿಗಳು, ಆ ಭಾಗದ ಅಷ್ಟು ನಮ್ಮ ಅನ್ನಭಾಗ್ಯ ಇರ್ಬೋದು, ಆಮೇಲೆ ನಮಗೆ ಗೃಹಲಕ್ಷ್ಮಿದಿರ್ಬೋದು, ಇನ್ನಿತರ ಎಲ್ಲ ಸೌಕರ್ಯಗಳು ನಮ್ಮ ಅಂಚೆ ಕಚೇರಿಯಲ್ಲಿ ಸೌಲಭ್ಯಗಳನ್ನು ಅದು ವಿಶೇಷವಾಗಿ ನಮ್ಮ ಗ್ರಾಮೀಣ ಅಂಚೆ ನೌಕರರು ಒಂದು ಸವಲತ್ತುಗಳನ್ನು ಗ್ರಾಮೀಣ ಅಂಚೆ ಭಾಗದಲ್ಲಿ ಕೊಡ್ತಾ ಇದ್ದೀವಿ. ಒಂದು ಕೇಂದ್ರ ಸರ್ಕಾರದ ಒಂದು ಆದೇಶ ಮಾಡ್ತದೆ, ಒಂದು 6 ಮಂತ್ ಇಂದ 1 ವರ್ಷದಿಂದ ಪೋಸ್ಟ್ ಆಫೀಸ್ ನೌಕರರಿಗೆ ಬ್ಯಾಂಕಿನ ರೀತಿಯಲ್ಲಿ ನೀವು ಕೂಡ
ಹಣ ವರ್ಗಾವಣೆ ಅಥವಾ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಮಾಡಬೇಕು ಅನ್ನೋದು ಕೂಡ ಆದೇಶ ಮಾಡಿದ್ದಾರೆ. ನೀವು ಅದನ್ನ ಪಾಲನೆ ಕೂಡ ಈ ಪೋಸ್ಟ್ ಆಫೀಸ್ ಇಲಾಖೆ ನೌಕರು, ಸಬ್ ನೌಕರು, ಅದು ಬೇರೆ ಬೇರೆ ಇಲಾಖೆ ನೌಕರು ಕೂಡ ಮಾಡ್ತಾ ಇದ್ದಾರೆ. ಈ ಇಷ್ಟೆಲ್ಲ ಆದೇಶ ಮಾಡಿದ್ರು ಕೂಡ ನಿಮ್ಮಂತ ನೌಕರರಿಗೆ ಕೇಂದ್ರ ಸರ್ಕಾರ ಯಾಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಒಂದು ನಿಮ್ಮ ನೌಕರರ ವರ್ಗದ ಪ್ರಶ್ನೆ ಆಗ್ಬಿಟ್ಟಿದೆ. ಅದಕ್ಕೆ ಉತ್ತರ ತಾವುಗಳು ಏನ್ ಕೊಡ್ತೀರಿ ಅಂತ. ಹೌದು, ಈಗ ಏನಾಗಿದೆ ಅಂತಂದರೆ ನಮ್ಮ ಅಂಚೆ ಇಲಾಖೆಯಲ್ಲಿ ಕ್ಲಾಸ್ 3 ಇಲಾಖಾ ನೌಕರರು, ಗ್ರೂಪ್ ಡಿ ಪೋಸ್ಟ್ಮ್ಯಾನ್ ಅಂತೇಳಿ ಅವರು ಕಾಯಂ ನೌಕರರು. ಇಡೀ ನಮ್ಮ ದೇಶಾದ್ಯಂತ ಗ್ರಾಮೀಣ ಅಂಚೆ ನೌಕರಿ ಯಾವುದೇ ಸವಲತ್ತಿಲ್ಲ. ರಿಟೈರ್ಡ್ ಆದರೆ ನಮಗೆ 1.5 ಲಕ್ಷ ಕೊಡ್ತಾ ಇದ್ದಾರೆ. ಅದು ಕಮಲೇಶ್ ಚಂದ್ರ ವರದಿಯಲ್ಲಿ 1.5 ರಿಂದ 5 ಲಕ್ಷವರೆಗೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದರೂ ತಾತ್ಸಾರ ಮನೋಭಾವ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಅಧಿಕಾರಿ ವರ್ಗದವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೇವಾ ಹಿರಿತನದ ಆಧಾರದ ಮೇಲೆ 12, 24, 36 ವರ್ಷಗಳ ಸೇವೆ ಸಲ್ಲಿಸಿದಂತ ನೌಕರರಿಗೆ ಭತ್ಯೆ ಕೊಡುವಲ್ಲಿ ವಿಫಲರಾಯಿತಾ ಅಂತ ಕೇಂದ್ರ ಸರ್ಕಾರ. 100% ವಿಫಲವಾಗಿದೆ. ಇಂಕ್ರಿಮೆಂಟ್ಸ್ ಅದೇ 12, 24, 36 ಏನಿದೆಯೋ ಸೀನಿಯರಿಟಿಗಳಿಗೆ ಅವರಿಗೆ ಇಂಕ್ರಿಮೆಂಟು ಒಂದು 12 ವರ್ಷಕ್ಕೆ ಎರಡು ಇಂಕ್ರಿಮೆಂಟ್ ಅಂತ ವಿಶೇಷವಾಗಿ ಕಮಲೇಶ್ ಚಂದ್ರ ರಿಪೋರ್ಟ್ ಕೊಟ್ಟರು ಸಹ ಇದನ್ನು ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ ದೇಶವ್ಯಾಪ್ತಿ ನಾವು ಮುಷ್ಕರ ಇಟ್ಕೊಂಡಿರ್ತೇವೆ. JDS ನೌಕರರಿಗೆ ಅವರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ಸೌಲಭ್ಯನೂ ಸಹ ಒದಗಿಸುವಂತ ಕಾರ್ಯವನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ನಿಮ್ಮ ನೌಕರರ ಆಪಾದನೆ. ಹೌದು, ನಮ್ಮ ಗ್ರಾಮೀಣಾಂಚೆ ನೌಕರರಿಗೆ ನಮ್ಮ ಮೆಡಿಕಲ್ ಅಲವೆನ್ಸು ಯಾವುದೇ ರೀತಿ ಇರುವುದಿಲ್ಲ. ಒಂದು ಕಡೆ ಇನ್ನೊಂದು ಪ್ರಶ್ನೆ ಇದೆ ಸರ್. JDS ನೌಕರರಿಗೆ 30 ದಿನಗಳ ವೇತನ ಸಹಿತ ರಜೆ ನೀಡಬೇಕು ಅನ್ನೋದು ಕೂಡ ಅದು 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಆಗಿದೆ. ವಿಫಲ ಆಗಿದೆ ಅಂತ ಅದೇ ಅಧಿಕಾರಿ ವರ್ಗದವರು ಮತ್ತು ಸರ್ಕಾರದವರ ನಡುವೆ ನಮಗೆ ಭಾಳ ಮಂಕು ಮುಚ್ಚುತ್ತಿದ್ದಾರೆ. ನಮ್ಮ ಜಿತ ಪದ್ಧತಿಯಾಗಿ ದುಡಿಸ್ಕೊಳ್ತಿದ್ದಾರೆ. ಇದೇ ಉದ್ದೇಶಕ್ಕೆ ನಾವು ರಾಷ್ಟ್ರೀಯ ವ್ಯಾಪ್ತಿ ಮುಷ್ಕರ ಇಟ್ಕೊಂಡಿರೋದು. 2 ಸಂಘಟನೆಗಳು ಕರೆ ಕೊಟ್ಟಿದ್ದು. 3ನೇ ದಿವಸ ರಾಷ್ಟ್ರೀಯ ವ್ಯಾಪ್ತಿ ಎಲ್ಲ ಸಂಘಟನೆಗಳು ಇವತ್ತು ಮುಷ್ಕರಕ್ಕೆ ಕಾಲಿಟ್ಟು ಹುರಿದುಂಬಿಸ್ತಾ ಇದ್ದೀವಿ ಅಂತ ಹೇಳಿಕ್ ಬಯಸ್ತಿದ್ದೇನೆ. ಒಂದು ಕಡೆ ನಿಮ್ಮಂತ ನೌಕರರ ವರ್ಗ ಅಂದ್ರೆ ಅಂಚೆ ಇಲಾಖೆಯಲ್ಲಿ ಮಾಡುವಂತ ನೌಕರರ ವರ್ಗ ಗ್ರೂಪ್ ಇನ್ಸೂರೆನ್ಸ್ ಕವರೇಜ್ ಅನ್ನ 5 ಲಕ್ಷ ಕೊಡಬೇಕು ಅನ್ನೋದು ಕೂಡ ನಿಮ್ಮ ನೌಕರರ ಒತ್ತಾಯ ಆಗಿದೆ. ಈಗ ಸರ್ಕಾರಕ್ಕೆ ಯಾವ ತರ ಹೇಳ್ತೀರಿ ಅಂತ. ಸರ್ಕಾರಕ್ಕೆ ಈಗಾಗಲೇ ಮುಟ್ಟಿದೆ. ಅವರಿಗೆ 5 ಲಕ್ಷ ಗ್ರೂಪ್ ಇನ್ಸೂರೆನ್ಸ್ ಕೊಡ್ತಾ ಇಲ್ಲ ಅವರು. ಕಮಲೇಶ್ ಚಂದ್ರ ವರದಿ 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಆಗಿದೆ, ಅದು ಸಂಪೂರ್ಣವಾಗಿ ಅನುಷ್ಠಾನವಾಗಿಲ್ಲ ಅನ್ನೋ ವಿಶೇಷವಾಗಿ ನಾವು ಮುಷ್ಕರವನ್ನು ಇಟ್ಕೊಂಡಿರೋದು. ಈ ದೇಶದ ಪ್ರಧಾನಮಂತ್ರಿ ಗೌರವಿತ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಈ ದೇಶದ ಶಿಕ್ಷಕರಿಗೆ ಕೊಡುವಂತ ಗೌರವವನ್ನ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಮಾಡುವಂತ ನೌಕರಿಗೆ ಕೊಡಬೇಕು ಅಂತ ಕೂಡ ಒಂದು ಸರಿ ಪ್ರಮಾಣ ವಚನ ಸಂದರ್ಭದಲ್ಲಿ ಹೇಳ್ತಾರೆ. ಅಂದ್ರೆ ಶಿಕ್ಷಕರ ಗೌರವ ಕೊಡ್ಲಿ, ಪೋಸ್ಟ್ ಇಲಾಖೆಯಲ್ಲಿ ಸೇವೆ ಮಾಡುವಂತರಿಗೆ ಅವ್ರಿಗೆ ಹೋಲಿಕೆ ಮಾಡಬಾರ್ದು ಅನ್ನೋದು ಕೂಡ ಸಾರ್ವಜನಿಕರ ಒತ್ತಾಯ ಆಗಿದೆ ನಿಮ್ಮ ಪರವಾಗಿ. ಅದಕ್ಕೆ ದೇಶದ ಪ್ರಧಾನಮಂತ್ರಿ ಏನನ್ನ ತಿಳಿಸ್ಬೋದು ತಾವುಗಳು? ದೇಶದ ಪ್ರಧಾನಮಂತ್ರಿ ಅವರ ಕಚೇರಿ ಮುಂದೆ ನಮ್ಮ ಗ್ರಾಮೀಣ ಅಂಚೆ ನೌಕರರು 1 ವರ್ಷದ ಇಂಚೆನೆಯ ಮುಷ್ಕರಕ್ಕೆ ಅವರ ಆಫೀಸಿಗೆ ಒಂದು ಮುತ್ತಿಗೆ ಹಾಕಬೇಕು ಅಂತ ಸಂದರ್ಭದಲ್ಲಿ 8 ಕಿಲೋಮೀಟ್ರ್ ಹಿಂದೆನೆಯ ಮಿಲಿಟ್ರಿ ಹಾಕಿಬಿಟ್ಟು ನಿಮ್ಮನ್ನು ಒಂದು 4 ಜನ ಬಂದು ಹೋಗ್ರಿ, ಅವರು ವಿಶೇಷವಾಗಿ ಅವರು ಒಂದು ಇದನ್ನು ಕೊಡ್ತಾ ಇದ್ದಾರೆ. ಅದು ಮಾತುಕತೆಯಾಗಿ ನಾವು ಏನು ಇದು ನಿಮ್ಮ ಬೇಡಿಕೆ ಅದು ಈಡೇರಿಸ್ತೀವಿ ಅಂತ ಹೇಳಿದ್ರು. ಇವತ್ತಿಗೂ ಈಡೇರಿಸಿಲ್ಲ. ಈಗ ತಾವು ಪ್ರತಿಭಟನೆಯನ್ನ ಮಾಡುವಂತ ಕೆಲಸಗಳು ತಾವು ಮಾಡ್ತಾ ಇದ್ದೀವಿ. ತಮ್ಮ ಹೋರಾಟ ತಮ್ಮ ಹಕ್ಕು. ಆದರೆ ಸಾರ್ವಜನಿಕರಿಗೆ ಅಂಚೆ ತಲುಪಿಸುವ ಅಲ್ಲಿ ಕೇಂದ್ರ ಸರ್ಕಾರ ಮಾಡ್ಬೇಕನ್ನುವಂತ ನೀವು ಮುಷ್ಕರವನ್ನ ಮಾಡಿದ್ರೆ ವಾರ 15 ದಿನಗಳ ಕಾಲ ಮುಷ್ಕರಕ್ಕೆ ಕೂತ್ರೆ ಆ ಪತ್ರ ತಲುಪಿಸುವವರು ಯಾರು ಅನ್ನೋದು ಕೂಡ ಒಂದು ಕಡೆ ಈಗ ಅರ್ಜೆಂಟ್ ಇರ್ತದೆ, ಯಾವುದೋ ಒಂದು ನೋಟಿಸ್ ಬಂದಿರುತ್ತೆ, ಅದು ಇನ್ನೊಂದು ಯಾವುದೋ ಇರುತ್ತೆ, ಶವ ಆಗಿರುತ್ತೆ, ಅದನ್ನ ತಲುಪಿಸುವುದು ಪರ್ಯಾಯ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡ್ಬೇಕಾಗತ್ತೆ ಏನೋ. ಅದಕ್ಕೆ ನಮ್ಮ ಸಂಘಟನೆ ಹೊರಗಡೆಯಿಂದ ತಗೊಂಡು ಬಂದು ಕೆಲಸ ಮಾಡೋಕ್ಕೆ ಬಂದವ್ರನ್ನ ಕೈ ಬಿಡುವುದಿಲ್ಲ. ಕಾರಣ ಇಷ್ಟೇ, ನಮಗೆ ಹೊಟ್ಟೆಪಾಡಿಗೋಸ್ಕರ ನಾವು ನಮ್ಮ ಮೆಡಿಕಲ್ ಅಲೌನ್ಸ್ ಇರ್ಬೋದು, 180 ದಿವಸ ರಜೆ ಇರ್ಬೋದು, ಗ್ರ್ಯಾಚ್ಯುಟಿ ಇರ್ಬೋದು, ಸೀನಿಯರ್ ಫಿಟ್ಮೆಂಟ್ ಇರ್ಬೋದು, ಇದನ್ನು ಯಾಕೆ ಅವರು ಲೆಕ್ಕಕ್ಕೆ ತೊಗೊಂಡಿಲ್ಲ? 2022 ನವೆಂಬರ್ ತಿಂಗಳಲ್ಲಿ ಒಂದು ಮುಷ್ಕರ ಕೊಟ್ಟ ಸಂದರ್ಭದಲ್ಲಿ 15 ದಿವಸದೊಳಗೆ ನಾವು ಈಡೇರಿಸ್ತೀವಿ ಅಂತ ಹೇಳಿದರು. ನಮ್ಮ ಕೇಂದ್ರ ಸಂಘಟನೆ ನಾಯಕರುಗಳಾದ 1 ತಿಂಗಳು ಕೊಡ್ತೀವಿ ಅಂದರು. ಇಲ್ಲಿಗೆ ಸುಮಾರು 1 ವರ್ಷ 1 ತಿಂಗಳಾದರೂ ಈ ಬೇಡಿಕೆ ಅವರಿಗೆ ಅರ್ಥ ಆಗೋದಿಲ್ವರ ಈಡೇರಿಸಬೇಕು ಅಂತೇಳಿ. ಈಡೇರಿಸದಿದ್ದ ಪಕ್ಷದಲ್ಲಿ ಈ ಮುಷ್ಕರ ನಿರತರು ಏನಿದ್ದೀರಿ, ಪರ್ಯಾಯ ವ್ಯವಸ್ಥೆಯನ್ನ ಅಥವಾ ಯಾವ ತರ
ಹೋರಾಟಗಳನ್ನ ಮಾಡುವಂಥದ್ದು ಆಗ್ತದೆ ಅಂತ. ದಿನ ದಿನಕ್ಕಿದು ಮುಷ್ಕರದ ಒಂದು ಕಾವು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ತಾವು ಒಂದು ರಿಕ್ವೆಸ್ಟ್ ಏನಾರ ಮಾಡ್ಬೋದಾ ಅಂತ. ಈಗ ಆಲ್ರೆಡಿಯ ನಮ್ಮ ದೇಶವ್ಯಾಪ್ತಿ ಎರಡೂ ಸಂಘಟನೆಗಳು MP ಅವರಿಗೆ ಮನವಿ ಸಲ್ಲಿಸಿದ್ರು. ಆದ್ದರಿಂದ ನಮ್ಮ ರಾಷ್ಟ್ರವ್ಯಾಪ್ತಿ ಎಲ್ಲ ವಿಭಾಗದಿಂದಲೂ MP ಅವರಿಗೆ ಮನವಿ ಸಲ್ಲಿಸಿದ್ವಿ. ಅದರಲ್ಲಿ ನಮ್ಮ ಬೇಡಿಕೆಗಳು ಏನಿದಾವೆ ಅಂತೇಳಿ ಕೊಟ್ಟಿದ್ವಿ. ಅವರಿಗೆ ಅರ್ಥ ಆಗೋದಿಲ್ಲವರ ನಮ್ಮ ಗ್ರಾಮೀಣ ನೌಕರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ. ಅಂದ್ರೆ ಆಶ್ವಾಸನೆಯನ್ನ ಈಡೇರಿಸ್ತೇವೆ ಅನ್ನೋದು ನಿಮಗೂ ಕೂಡ ಭರವಸೆ ಇಲ್ಲ ಅಂತ ದೇಶದ. ಅಲ್ಲ, ಬಗೆಹರಿಸ್ಬೇಕು. ಅವರು ನಮಗೆ ಅಧಿಕಾರಿ ವರ್ಗ ಅಂತ ಇರುತ್ತೆ, ಮೇಲ್ವಿಚಾರಕರು, ಅದಕ್ಕೆ ಮೇಲಧಿಕಾರಿಯಾದ ಸಬ್ ಡಿವಿಷನಲ್ ಇನ್ಸ್ಪೆಕ್ಟರ್ ಅವರು, ಅದಕ್ಕೆ ಮೇಲ್ ಸಂಬಂಧಪಟ್ಟವರು ASP ಅವರು ಮತ್ತು HQ PM ಅಲ್ಲ SP ಅವರು, ವಿಭಾಗೀಯ ಅಂಚೆ ಅಧೀಕ್ಷಕರವರು, DPS ರಾಜ್ಯ ಮಟ್ಟದಲ್ಲಿ, PMG ಪೋಸ್ಟ್ ಮಾಸ್ಟರ್ ಆಫ್ ಜನರಲ್ಲು, ಚೀಫ್ ಪೋಸ್ಟ್ ಮಾಸ್ಟರ್ ಆಫ್ ಜನರಲ್ಲು, ಅದಕ್ಕೆ ಕೇಂದ್ರ DG ಆಫೀಸ್ನವರು, ಇವರಿಗೆ ಎಲ್ಲದು ಪ್ರತಿಯೊಂದು ನಮ್ಮ ಸಮಸ್ಯೆ ಏನಿದೆ ಅಂತ ಎಲ್ಲ ಗೊತ್ತಿದೆ. ಇದುವರೆಗೂ ಬಗೆಹರಿಸಿಲ್ಲ. ಇದೇ ಕಾರಣಕ್ಕೆ ನಮ್ಮ ಬೇಡಿಕೆ ಯಾವುದೇ ಕಾರಣಕ್ಕೆ ಈಡೇರದಲ್ಲೇ ನಮ್ಮ ನಾಯಕರಿಗೆ ನಾವು ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ವಿ. ಆದೇಶ ಕಾಪಿ ಬರೋವರೆಗೂ ಮುಷ್ಕರ ಹಿಂತೆಗಿಬಾರ್ದು, ಇಲ್ಲ ಮಾಡು ಇಲ್ಲ ಮಡಿ ಅಂತೇಳಿ ನಾವು ಸಂದೇಶವನ್ನು ಮೇಲ್ಗಡೆ ಕೊಟ್ಟಿದ್ದೀವಿ. ಜಿಂದಾಬಾದ್ ಜಿಂದಾಬಾದ್. ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘಕ್ಕೆ ಜಯವಾಗಲಿ, ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘಕ್ಕೆ ಜಯವಾಗಲಿ. ಕಮಲೇಶ್ ಚಂದ್ರ ವರದಿ ಸಂಪೂರ್ಣವಾಗಿ, ಕಮಲೇಶ್ ಚಂದ್ರ ವರದಿ ಸಂಪೂರ್ಣವಾಗಿ ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ ವರ್ಕರ್ಸ್ ಯೂನಿಟಿ. ಅಯ್ಯಯ್ಯೋ ಅಯ್ಯಯ್ಯೋ, ಅವ್ರು ಕೊಡೋದಿಲ್ಲ, ಅವ್ರು ಕೊಡೋದಿಲ್ಲ, ಅವ್ರು ಕೊಡೋದಿಲ್ಲ. ನಮ್ಮ ನ್ಯಾಯಯುತವಾದ ಬೇಡಿಕೆಗಳು, ನಮ್ಮ ನ್ಯಾಯಯುತವಾದ ಬೇಡಿಕೆಗಳು, ನಮ್ಮ ನ್ಯಾಯಯುತವಾದ ಬೇಡಿಕೆಗಳು, ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಕೇಂದ್ರ ಕೇಂದ್ರ ಸಂಪರ್ಕ ಮಂತ್ರಿಗೆ, ಕೇಂದ್ರ ಸಂಪರ್ಕ ಮಂತ್ರಿಗೆ, ಕೇಂದ್ರ ಸಂಪರ್ಕ ಮಂತ್ರಿಗೆ, ವಚನ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ವಚನ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗೆ, ಪ್ರಧಾನಮಂತ್ರಿಗೆ, ಹಣಕಾಸು ಸಚಿವರಿಗೆ, ಹಣಕಾಸು ಸಚಿವರಿಗೆ, ಹಣಕಾಸು ಸಚಿವರಿಗೆ ವರ್ಕರ್ಸ್ ಯೂನಿಟಿ, ವರ್ಕರ್ಸ್ ಯೂನಿಟಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅವ್ರು ಕೊಡೋದಿಲ್ಲ, ಅವ್ರು ಕೊಡೋದಿಲ್ಲ, ಅವ್ರು ಕೊಡೋದಿಲ್ಲ. ವರ್ಕರ್ಸ್ ಯೂನಿಟಿ, ವರ್ಕರ್ಸ್ ಯೂನಿಟಿ. ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರ ಸಂಘಕ್ಕೆ, ರಾಷ್ಟ್ರೀಯ ಗ್ರಾಮೀಣ ಅಂಚೆ ನೌಕರ ಸಂಘಕ್ಕೆ, ರಾಷ್ಟ್ರೀಯ ಗ್ರಾಮೀಣ ಅಂಚೆ ನೌಕರ ಸಂಘಕ್ಕೆ, APU ವರ್ಕರ್ಸ್ ಯೂನಿಟಿ.